ಓಕೆ, ಇನ್ನು ಇನಿಷಿಯಲಿ ತಗೊಂಡಂಥ ಡಿಸಿಷನ್ನು ಬಯಾಸ್ಡ್ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಆಮೇಲೆ ನೀವು ನಮ್ರತಾ ಅಥವಾ ವಿನಯ್ ಪರ ನಿಲ್ಲಿಲ್ವಾ? ಬಿಕಾಸ್ ನಮ್ರತಾ ಅವರು ಅದನ್ನ ತುಂಬ ಬೇಜಾರಾಗಿ ನಿಮ್ಮ ಫ್ರೆಂಡ್ಶಿಪ್ ಗೊತ್ತಿದ್ರೂ ಅವ್ರಿಗೆ ಅದು ತುಂಬ ಹರ್ಟ್ ಆಗುತ್ತೆ. ಸೊ ಇಷ್ಟು ಕ್ಲೋಸ್ ಫ್ರೆಂಡ್ಸ್ ಇದ್ದಾಗ ನಿಮ್ಮ ಸಿಚುವೇಶನ್ ನಮ್ರತಾ ಅವ್ರಿಗೆ ಅವಾಗ ಅರ್ಥ ಆಗಲಿಲ್ವ ಹಂಗಿದ್ರೆ? ಸಿ, ಫ್ರೆಂಡ್ಶಿಪ್ ಒಂದು ಕಡೆ, ಗೇಮ್ ಒಂದು ಕಡೆ. ನಾನು ಯಾವಾಗಲೂ ನನ್ನ ಫ್ರೆಂಡ್ಸನ್ನೇ ಫಸ್ಟ್ ಇಟ್ಟಿರೋದು. ನನ್ನನ್ನು ಸೆಕೆಂಡ್ ಇಟ್ಕೊಂಡು ನನ್ನ ಫ್ರೆಂಡ್ಸನ್ನು ಫಸ್ಟ್ ಇಟ್ಕೋತೀನಿ. ಅದು ನಮ್ರತಾ ಅವ್ರಿಗೂ ಗೊತ್ತು, ವಿನಯ್ ಅವ್ರಿಗೂ ಗೊತ್ತು. ಅಂದರೆ ನನಗೆ ಹೇಳಿದೆ ನೋಡಿ, ಕ್ಯಾಪ್ಟನ್ ಅನ್ಬಯಾಸ್ಡ್ ಆಗಿರಬೇಕು ಅಂತ ಏನಿಲ್ಲ. ನನಗೇನು ಅನಿಸ್ತು ಅಂದರೆ, ಒಂದು ಪಾಯಿಂಟಲ್ಲಿ ಬಿಗ್ ಬಾಸ್ ನನಗೆ ಇಷ್ಟು ಅಧಿಕಾರ ಕೊಟ್ಟಿದ್ದಾರೆ, ಇಷ್ಟು ಪವರ್ ಕೊಟ್ಟಿದ್ದಾರೆ, ಯಾವ ಸೀಸನಲ್ಲೂ ಕೊಟ್ಟದೇ ಇರೋ ಅಷ್ಟು ಪವರ್ ಕೊಟ್ಟಿದ್ದಾರೆ ಒಬ್ಬಂಗೆ. ನಾನು ಐ ಫೆಲ್ಟ್ ಲೈಕ್ ಐ ಶುಡ್ ಬಿ ಬೆಟರ್. ಅಂದರೆ ನಾನು ಏನಾಗಿದ್ದೀನಿ ಅದಕ್ಕಿಂತ ನಾನು ಉತ್ತಮನಾಗಿರಬೇಕು ಅಂತ ಅನಿಸ್ತು. ಸೊ ನನಗೆ ಗೊತ್ತಿತ್ತು ಅದು ನನ್ನ ಲಾಸ್ಟ್ ಪವರ್ ಅಂತ. ಅವತ್ತು ಫ್ರೈಡೇ ಇಸ್ ದ ಲಾಸ್ಟ್ ಡೇ ಆಫ್ ಕ್ಯಾಪ್ಟನ್ಸಿ ಅಲ್ವಾ. ಸೊ ಅಂದರೆ ಎಲ್ಲೋ ನನಗೆ ಇನ್ಸ್ಟಿಂಕ್ಟಲ್ಲಿ ಅನಿಸ್ತು ದ್ಯಾಟ್ ನಾನು ನನ್ನ ಫ್ರೆಂಡ್ಸ್ ಅಂತ ಕನ್ಸಿಡರ್ ಮಾಡಿದೆ. ಸೊ ನಾನು ಕಂಪೇರ್ ಮಾಡಿದೆ ನಮ್ರತಾ ಮತ್ತು ಪವಿ ಮಧ್ಯ ಯಾರು ಚೆನ್ನಾಗಿ ಆಡಿದ್ದಾರೆ ಅಂತ. ಪವಿ 1.5 ಗಂಟೆ ಕೂತಿರೋದು ನನಗೆ ಇದಾಯಿತು. ಆ್ಯಂಡ್ ನಾನು ನಮ್ರತಾಗೂ ಹೇಳಿದೆ, ನಮ್ರತಾ, ದಿಸ್ ಇಸ್ ನಥಿಂಗ್ ಪರ್ಸ್ನಲ್. ನನ್ನ ಪ್ರಯಾರಿಟಿ ಲಿಸ್ಟಲ್ಲಿ ಯಾವಾಗಲೂ ನೀವೇ ಇರ್ತೀರಾ. ಇಟ್ಸ್ ಜಸ್ಟ್ ದ್ಯಾಟ್ ಈ ಗೇಮಲ್ಲಿ ಐ ಫೆಲ್ಟ್ ದ್ಯಾಟ್ ನನ್ನ ಏನೋ ಫೇರಾಗಿ ಡಿಸಿಷನ್ ತೊಗೊಬೇಕು ಅಂತ. ಆ್ಯಂಡ್ ಅದನ್ನು ಟ್ರೈ ಮಾಡಿದ್ದೀನಿ ಅಷ್ಟೇ. ಬಟ್ ಸ್ಟಿಲ್ ಅದಾದ್ಮೇಲೆ ಮತ್ತೆ ಪವಿ ಅವ್ರನ್ನೂ ನೀವು ಅದರಿಂದ ಹೊರಗಿಡ್ತೀರಾ. ಸೊ ಮೇ ಬಿ ಫಸ್ಟೇ ನೀವು ಪವಿ ಅವ್ರನ್ನ ಇಟ್ಟಿದ್ರೆ ನಮ್ರತಾ ಅವ್ರನ್ನ ಲಾಸ್ಟ್ ಹೆಸರು ತೊಗೊಂಡಿದ್ರೆ ಅವ್ರಿಗೆ ಅವಾಗ ಬೆಟರಾಗಿ ಫೀಲ್ ಆಗ್ತಿತ್ತು. ಇಲ್ಲ, ನನಗೆ ಪವಿ ಮತ್ತು ಪವಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅನಿಸ್ತು. ಸೊ ಅದಕ್ಕೆ ಪವಿನ ಇಟ್ಕೊಂಡೆ. ಬಟ್ ಅವರಿಬ್ಬರನ್ನ ಕಂಪೇರ್ ಮಾಡಿದ್ರೆ ನನಗೆ ಮೈಕಲ್ ಆ್ಯಂಡ್ ಇವರು ವರ್ತೂರ್ ಅವರು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅನಿಸ್ತು. ಸೊ ಅದನ್ನು ಅವ್ರು ಇಟ್ಕೊಂಡೆ. ಆ್ಯಂಡ್ ನನಗೆ ಆ ಮೂಮೆಂಟಲ್ಲಿ ಏನು ಅನಿಸ್ತು ಅದನ್ನು ಮಾಡಿದ್ದೀನಿ ಆಯಿತಾ. ಆ್ಯಂಡ್ ನನ್ನ ಲಿಮಿಟೆಡ್ ಕೆಪಾಸಿಟಿಲಿ, ಮೆಂಟಲ್ ಕೆಪಾಸಿಟಿಲಿ ನನಗೇನು ರೈಟ್ ಅನಿಸ್ತು, ನನಗೇನು ಫೇರ್ ಅನಿಸ್ತು ಅದನ್ನು ಮಾಡಿದ್ದೀನಿ. ನಾನು ಎಲ್ಲೂ ಫೇರ್ ಆಗಿರೋಕ್ಕೆ ಟ್ರೈ ಮಾಡಿಲ್ಲ. ಅಂದರೆ ಉಸ್ತುವಾರಿಲೇ ಟ್ರೈ ಟು ಬಿ ಫೇರ್. ಬಟ್ ಆಸ್ ಎ ಕ್ಯಾಪ್ಟನ್ ನಾನು ಎಲ್ಲೂ ಫೇರ್ ಆಗಿರೋಕ್ಕೆ ಟ್ರೈ ಮಾಡಿಲ್ಲ. ಬಿಕಾಸ್ ನಾನು ನನ್ನ ಫ್ರೆಂಡ್ಸನ್ನೇ ಪ್ರೊಟೆಕ್ಟ್ ಮಾಡಿರೋದು. ನನ್ನ ಫ್ರೆಂಡ್ಸೇ ನಾರ್ಮಲಿ ಯಾವ ಟೀಮ್ ಗೆಲ್ತಾರೋ ಅವ್ರು ಕ್ಯಾಪ್ಟನ್ಸಿ ಓಟದಲ್ಲಿರ್ತಾರೆ. ಸೊ ಅವ್ರ ಟೀಮ್ ಗೆಲ್ಲಿ ಅಂತಲೇ ನಾನು ರೂಟ್ ಮಾಡ್ತಾ ಇದ್ದಿದ್ದು ಸ್ನೇಹಿತಾಗಿ. ಬಟ್ ನಾನು ಉಸ್ತುವಾರಿಯಾಗಿ ಅದನ್ನು ಮಾಡಿಲ್ಲ. ನಾನು ಯಾವಾಗ ಬೇಕಾದರೂ ಗೆಲ್ಸ್ಬಿಡ್ಬೋದಾಯ್ತು. ಸ್ಟಾರ್ಟಿಂಗ್ 2 ಗೇಮೇ ಇವ್ರು ಕೊಟ್ಬಿಡ್ಬೋದಾಗಿತ್ತು. ಬಟ್ ನಾನು ಅದನ್ನು ಮಾಡಿದ್ದೀನಿ ಹಂಗೆ. ಬಟ್ ಇಟ್ಸ್ ಆಲ್ ರೈಟ್. ನಾನು ಅವ್ರ ಜೊತೆ ಸಾರ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ನಮ್ರತಾ ಈಗೇನು ಆ ವಿಷಯ ಇಟ್ಕೊಂಡು ಇಲ್ಲ. ಆ್ಯಂಡ್ ವಿನಯು ಏನು ನನ್ನ ಹೊರಗಿಟ್ಟಿದ್ದಾರೆ ಅಂತ ಏನು ಬೇಜಾರು ಮಾಡ್ಕೊಂಡಿಲ್ಲ. ಸೊ ನಮ್ಮ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಗೇಮ್ ಇಸ್ ಅ ಗೇಮ್. ಅದನ್ನು ಗೇಮ್ ಥರ ತೊಗೊಬೇಕು. ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಬಾರ್ದು ಅಲ್ವಾ.